ಇಲ್ಲಿ ಒಂದು ಸಾಧನೆ ಮಾಡಬೇಕು. ರಾಜ್ ಕುಪೇಲ್ ಅವ್ರದ್ದು ಒಂದು ಡೈರೆಕ್ಟ್ರು ಬಾ ಕೆಲಸಕ್ಕೆ ಅಂತ ಹೇಳಿದ್ರು, ಅಲ್ಲಿ ಹೋದೆ. ಸಿನಿಮಾ ರಂಗ ನೋಡಿ, ಈ ಚಿತ್ರ ಲೋಕ ನೋಡಿ ನಾನು ತುಂಬ ಕನಸು ಕಂಡ್ಕೊಂಡು, ಅಂದರೆ ಅವತ್ತು ನನಗೆ ಒಂದು ದಿನಕ್ಕೂ ₹1 ಸಂಬಳ ಇಲ್ಲ. ಎಷ್ಟು ಒಂದು ಕಲ್ಲು ಮುಳ್ಳು ಮಧ್ಯದಲ್ಲಿ ನಾನು ಕಾಲುಗಳನ್ನ ಇಟ್ಕೊಂಡೆ. ಎಷ್ಟೋ ಸಲ ಕಾಲುಗಳು ತೂತಾಗಿದ್ದಾವೆ, ಹೊಟ್ಟೆ ಉಣ್ಣಾಗಿದೆ. 24 ಗಂಟೆ ಕೆಲಸ ಮಾಡಿದ್ರೆ ನಮಗೆ ಪರ್ ಡೇ ₹100. ತಾರಾ ಮೇಡಮ್ ಅವರು ನಮ್ಮನ್ನು ನೋಡಿ, ಕೆಲಸ ಮಾಡಿ ಒಂದು ಟಾಪಾಗಿ ಬರ್ತೀಯ, ಏನು ಕಷ್ಟ ಏನು ಸುಖ ನೋಡಲೇಬೇಕು, ಆ ₹10 ನಾನು ಮನೆಗೆ ಹೋಗ್ತೀನಿ. ಈ 35 ವರ್ಷದ ಹಿಂದೆ ಸಿನಿಮಾ ಜಗತ್ತು ಚೆನ್ನಾಗಿರಲಿಲ್ಲ. ಎಲ್ಲ ಮೆಡ್ರಾಸ್ ಅವರು ಇಟ್ಕೊಂಡಿದ್ರು. ಎಲ್ಲ ಮೆಡ್ರಾಸಿಂದ ಸಿನಿಮಾ ಕೆಲಸಗಾರರಿದ್ದರು. ನಮ್ಮಲ್ಲಿ ಗಂಧದ ಗುಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ನೋಡುವಂಥ ನನ್ನ ಎಲ್ಲ ಪ್ರೇಕ್ಷಕರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಈ ಗಂಧದ ಗುಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲವರು ನನ್ನ ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದಾರೆ. ಈ ಸಿನಿಮಾ ರಂಗದಲ್ಲಿ ಈ ಕಾಸ್ಟ್ಯೂಮ್ ಕೆಲಸಕ್ಕೆ ಅಂತ ನಾನು ತುಂಬ ಆಸೆ ಇಟ್ಕೊಂಡು ಈ ಚಿತ್ರರಂಗಕ್ಕೆ ಬಣ್ಣದ ಲೋಕ, ಈ ಬಣ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಅದೇ ರೀತಿಲಿ ನಾನು ತುಂಬ 108 ಕನಸುಗಳನ್ನ ನೋಡಿಕೊಂಡು ಈ ಚಿತ್ರರಂಗ ಚೆನ್ನಾಗಿದೆ ಅಂತ ಬಂದೆ. ಬಟ್ ಆ ಚಿತ್ರರಂಗ ನೀವು ಅಂದ್ಕೊಂಡಂಗೆ ಬರೀ ನೋಡಲಿಕ್ಕೆ ಬಣ್ಣದ ರೂಪ ಇದೆ, ಆದರೆ ಕಷ್ಟ 108ಗೂ ಇದೆ. ಆ ಸಿನಿಮಾ ರಂಗಕ್ಕೆ ನಾನು ಬಂದ ಮೇಲೆ ಈ ಚಿತ್ರರಂಗದ ಬದುಕು, ನೋವು, ನಲಿವುಗಳು ಎಲ್ಲವನ್ನೂ ಈಗ ನಿಮಗೆ ಈ ಯೂಟ್ಯೂಬ್ ಚಾನಲ್ಗೆ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಶಿವರಾಜ್ ಅಂತ. ಈ ಕಾಸ್ಟ್ಯೂಮ್ ಅಂದರೆ ಸಿನಿಮಾ ರಂಗದಲ್ಲಿ ಕಲಾವಿದರು, ಹೀರೋ ಹೀರೋಯಿನಿ, ಸಹ ಕಲಾವಿದರು ಎಲ್ರಿಗೂ ನನ್ನ 35 ವರ್ಷಗಳಿಂದಲೂ ಈ ಚಿತ್ರರಂಗದಲ್ಲಿ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. ಇವತ್ತು ಈ ಕಾಸ್ಟ್ಯೂಮ್ ಸಂಘಕ್ಕೆ ವಸ್ತ್ರಾಲಂಕಾರ ಕಲಾವಿದರ ಸಂಘ, ಆಗ ವಸ್ತ್ರ ವಿನ್ಯಾಸಕರ ಕಲಾವಿದರ ಸಂಘದ ಅಧ್ಯಕ್ಷನಾದಂಥ ನಾನು ಶಿವರಾಜ್ ಮಾಡುವ ನಮಸ್ಕಾರಗಳು. ನಾನು 35 ವರ್ಷದ ಈ ಸಿನಿಮಾ ರಂಗಕ್ಕೆ ಬಂದು ಸೇರ್ಕೊಂಡು 35 ವರ್ಷ ಆಗಿದೆ. ಈ 35 ವರ್ಷದಲ್ಲಿ ಹಲವಾರು ಏಳು ಬೀಳುಗಳ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ನೋಡೋವಂಥ ಪ್ರೇಕ್ಷಕರಿಗೆ ನಾನು ಇವತ್ತು ಸುದೀಪ್ ಅವ್ರಿಗೂ ಪರ್ಸ್ನಲ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ, ಕಾಸ್ಟ್ಯೂಮರಾಗಿ. ಹಾಗೆ ನಾನು ರವಿ ಸಾರ್ಗೂ ಮಾಡಿದ್ದೀನಿ. ಈ ಸುಂದರ್ ಕೃಷ್ಣ ಅರಸು, ಬಾಲಕೃಷ್ಣ ಅವರು, ಶ್ರೀನಾಥ್ ಅವರು, ಇಂಥವ್ರು ಹಲವಾರು ಕಲಾವಿದರಿಗೆ ನಾನು ಕಾಸ್ಟ್ಯೂಮ್ ವಸ್ತ್ರ ವಿನ್ಯಾಸಗಾರನಾಗಿ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. ಆದರೆ ನಾನು ಸಿನಿಮಾ ಸೇರ್ಕೊಳ್ಳೋಕೆ ಮುಂಚೆ 35 ವರ್ಷದ ಹಿನ್ನೆಲೆ ಹೇಳ್ತೀನಿ. ಅವತ್ತು ನನಗೆ ಸಿನಿಮಾ ರಂಗದಲ್ಲಿ ಯಾವುದೇ ರೀತಿ ಏನು ಬೆನಿಫಿಟ್ ಇರಲಿಲ್ಲ. ಅವತ್ತು ₹10 ಸಂಬಳ ಒನ್ ಡೇ ಕೆಲಸ ಮಾಡೋಕ್ಕೆ. ಅವತ್ತು ನಾನು ಆಸೆ ಇಟ್ಕೊಂಡ್ಬಂದಿದ್ದೇನು ಅಂದರೆ, ಚಿತ್ರ ನೋಡಲಿಕ್ಕೆ ಎಷ್ಟು ಅದ್ಭುತವಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತದೆ, ಅದೇ ಥರ ನನ್ನ ಜೀವನನೂ ಹಸನಾಗಿರ್ತದೆ ನನ್ನ ಜೀವನ ಅಂತ ಕನಸು ಕಂಡ್ಕೊಂಡು ಬರ್ತೀನಿ. ಬಟ್ ಅದು ಕನಸು ನನಸಾಗಿ ಹೋಗ್ತದೆ. ಯಾಕೆಂದರೆ ಒಂದು ದಿನಕ್ಕೆ ₹10 ಸಂಬಳ ಅಂದಾಗಲೂ ₹10 ಅವತ್ತು ದಿನ ನನಗೆ ಸಿಗಲಿಲ್ಲ. ಆವಾಗ ನನಗೆ ನೋವಾಗ್ತು. ಆ ನೋವನ್ನ ಎಷ್ಟೋ ದಿನಗಳು ಅರ್ಧ ಬರ್ಧ ಹೊಟ್ಟೆ ಊಟ ಮಾಡಿ ಮಲಗಿದ್ದೀನಿ. ಆಮೇಲೆ ನನ್ನ ಜೀವನಕ್ಕೂ ₹10 ಸಾಲ್ತಿರಲಿಲ್ಲ. ₹10 ಪರ್ ಡೇ ಕೆಲಸ ಮಾಡಿದ ದಿನ ಕೊಡ್ತಿರ್ಲಿಲ್ಲ. ಹಾಗೆ ಇವತ್ತು ಮನೆ ಕಡೆ ನಾವು ಚೆನ್ನಾಗಿದ್ದು, ಮನೆ ಕಡೆ ಯಾಕೆಂದರೆ ನಮಗೆ ನಮ್ಮ ಊರು ಬಂದು ಕುಣಿಗಲಿಂದ ಮೋದೂರು. ಅಲ್ಲಿ ನಮಗೆ ಜಮೀನೆಲ್ಲ ಇತ್ತು, ಯಥೇಚ್ಛವಾಗಿತ್ತು. ಬಟ್ ಏನೋ ಒಂದು ಕನಸು ನನಗೆ, ನಾನು ಓದೋದಕ್ಕಿಂತ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಬೇಕು ಅಂತ ತುಂಬ ಆಸಕ್ತಿಯಿಂದ ಎಲ್ಲ ಓದೋನ್ನೆಲ್ಲ ಬಿಟ್ಟು ಈ ಚಿತ್ರರಂಗಕ್ಕೆ ಸೇರಿಕೊಂಡೆ. ನಾನು ಸೆಕೆಂಡ್ ಇಯರ್ PUC ಓದಿದ್ದೆ. ಅದಾದಮೇಲೆ ಓದಲಿಲ್ಲ, ಅದು ಅರ್ಧಕ್ಕೇ ಬಿಟ್ಟುಬಿಟ್ಟು ಸೆಕೆಂಡ್ PU ಎಕ್ಸಾಮು ಮಾಡಲಿಲ್ಲ, ಬಿಟ್ಟುಬಿಟ್ಟು ನನಗೆ ಅಂಬರೀಷ್ ಅಣ್ಣವ್ರದ್ದು ವಿಜಯನಗರದಲ್ಲಿ ಹಾಸ್ಪಿಟಲ್ ಶೂಟಿಂಗ್ ನಡೀತಾ ಇತ್ತು. ಅವತ್ತು ಅಂಬರೀಷ್ ಅಣ್ಣವರು ಸಿಕ್ಕಿದ್ರು. ಅವ್ರ ಸಿನಿಮಾ ಶೂಟಿಂಗ್ ಹೋದಾಗ ಅವತ್ತು ನನಗೆ ಯಾರೂ ಗಾಡ್ ಫಾದರು ಸಿನಿಮಾ ರಂಗದಲ್ಲಿ ಕೆಲಸ ಮಾಡೋ ಅಂಥವ್ರು ಯಾರೂ ಸಿಗಲಿಲ್ಲ. ಅವತ್ತು ಅಂಬರೀಷ್ ಅಣ್ಣನ ನೋಡೋಕೆ ಹೋದಾಗ ಅಂಬರೀಷ್ ಅಣ್ಣವ್ರನ್ನ ಹೆಂಗಾರ ಮಾಡಿ ಸರಿ ಅವತ್ತು ಭೇಟಿ ಮಾಡಿದಾಗ ನನ್ನ ವರ್ಚಸ್ಸು, ಅದೇನೋ ನನ್ನ ಮುಖ ಲಕ್ಷಣ ನೋಡಿ ಯಾರಿಗೂ ಮಾತಾಡಿಸ್ತಾ ಇದ್ದಂಥವ್ರು ಅವತ್ತು ನನ್ನ ನೋಡಿ, ಇಲ್ಲ ಇವತ್ತಲ್ಲ ನಾಳೆ ನೀನು ಈ ಚಿತ್ರರಂಗದಲ್ಲಿ ಏನಾರ ಒಂದು ಮುಂದೆ ಬರ್ತೀಯಾ, ಹೋಗು ಕೆಲಸ ಮಾಡು, ಪ್ರಯತ್ನ ಮಾಡು, ಫಸ್ಟ್ ಈ ಸಲ ಓದು, ಮುಂದಿನ ವರ್ಷ ಹೋಗಿ ಸೇರ್ಕೊಳ್ಳಿ ಅಂತ ನಾನು ಯಾರಿಗಾರ ಹೇಳ್ತೀನಿ ಅಂತ ಹೇಳಿದ್ರು. ಬಟ್ ಅಷ್ಟೇ ಅವರು ನನ್ನ ಬೆಂತಟ್ಟು ಕಳಿಸಿದ ಮೇಲೆ
ನಾನು ಅವನ್ನೇ ಒಂದು ದೇವ್ರ ಥರ ಇಟ್ಕೊಂಡೆ ನಾನು ಚಿತ್ರರಂಗ ಗಾಂಧಿನಗರಕ್ಕೆ ಬರ್ತೀನಿ. ಗಾಂಧಿನಗರದಲ್ಲಿ ಬಂದು ಹಲವಾರು ಕೆಲಸ ಮಾಡೋವಂಥವ್ರನ್ನ ಭೇಟಿ ಮಾಡಿ, ಆಮೇಲೆ ಒಂದು ಒಕ್ಕೂಟ ಅಂತ ಇತ್ತು, ಅವತ್ತಲ್ಲಿ ಒಕ್ಕೂಟಕ್ಕೂ ಸಹ ನಾನು ಭೇಟಿ ಮಾಡಿ, ಅಲ್ಲಿ ನಾನು ಅವತ್ತಿನ ದಿನ 250 ರೂಪಾಯಿ ಕೊಟ್ಟು ಹಿಂಗೆ ಯಾರೋ ಪರಿಚಯ ಮಾಡಿಕೊಂಡೆ, ಆಫೀಸೆಲ್ಲ ಸಿಕ್ತು, ಪರಿಚಯ ಮಾಡಿಕೊಂಡು ಆ ಒಕ್ಕೂಟದಲ್ಲಿ ಅಂದರೆ ಕಾರ್ಮಿಕರ ಸಂಘಕ್ಕೆ ಮೆಂಬರ್ಶಿಪ್ ಆಗ್ತೀನಿ. 250 ರೂಪಾಯಿ ಕೊಟ್ಟು 1990ನೇ ಇಸ್ವಿಲಿ ನಾನು ಎಂಟ್ರಿ ಅಂದರೆ ಆಫೀಸಿಗೆ ಬಂದು ಸೇರಿಕೊಂಡು ಫೀಸ್ ಕಟ್ಟಿ ನಾನು ಅವತ್ತಿಂದ ಈ ಸಿನಿಮಾ ಕಾರ್ಮಿಕರು ಕೆಲಸ ಮಾಡಬೇಕಾದ್ರೆ ಸಿನಿಮಾ ರಂಗದಲ್ಲಿ ಫಸ್ಟು ಅಲ್ಲಿ ಒಕ್ಕೂಟದಲ್ಲಿ ಈ ಸಂಘಗಳಲ್ಲಿ ನಾವು ಮೆಂಬರ್ಶಿಪ್ ಆದರೆ ಚಿತ್ರರಂಗದಲ್ಲಿ ಕೆಲಸ ಮಾಡ್ಬೋದು. ಹೌದು, ಆ 89ರಿಂದಲೂ ಒಂದು ಒಕ್ಕೂಟ ಅಂತ ಇದೆ. ಆ ಚಿತ್ರರಂಗದಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಅಲ್ಲಿ ಮೆಂಬರ್ಶಿಪ್ ಆದ್ರೇ ನಮಗೆ ಕೆಲಸ ಮಾಡೋಕ್ಕೆ ಅವಕಾಶ, ಇಲ್ಲಾಂದರೆ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಅವತ್ತು ನಾನು ಮೆಂಬರ್ಶಿಪ್ಪು ಅಂಬರೀಷ್ ಅಣ್ಣವರು ಒಂದು ಬೆನ್ನು ತಟ್ಟಿದ ಮೇಲೆ ನಾನು ಅದೇ ಗುರಿ ಇಟ್ಕೊಂಡು ಬಂದೆ. ಅವತ್ತು ಮೆಂಬರ್ಶಿಪ್ ಆಗಿ 250 ರೂಪಾಯಿ ಕೊಟ್ಟೆ ಮೆಂಬರ್ಶಿಪ್ ಆಗಿ. ಅಲ್ಲಿಂದ ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ನನಗೆ ಅಮೌಂಟ್ದೇನು ತೊಂದರೆ ಇರಲಿಲ್ಲ. ಮನೆ ಕಡೆ ನಾವು ಜಮೀನು ತೋಟ ಎಲ್ಲ ಇತ್ತು, ಮನೆ ಕಡೆ ಚೆನ್ನಾಗಿದ್ದು ಊರಿನಲ್ಲಿ. ಬಟ್ ಬೆಂಗಳೂರಿನಲ್ಲಿ ನಾನು ಫ್ಯಾಮಿಲಿ ಇರಲಿಲ್ಲ, ಇನ್ನೂ ಮದುವೆ ಆಗಿರಲಿಲ್ಲ. ನಾನು ಇಲ್ಲಿ ರೂಮ್ ಮಾಡ್ಕೊಂಡಿದ್ದೆ, ಒಬ್ಬರೇ ಇದ್ದು. ಅಪ್ಪ ಅಮ್ಮ ಊರಿನಲ್ಲಿ ಜಮೀನು ಕೆಲಸ ಮಾಡ್ಕೊಂಡಿದ್ರು. ನನ್ನ ಮಗ ಚೆನ್ನಾಗಿರಬೇಕು, ಏನಾರ ಮಾಡ್ಕೊ ಅಂತ ಹೇಳಿದ್ರು. ಆದರೆ ನನ್ನ ಚೆನ್ನಾಗಿ ಓದಪ್ಪ ಅಂದರೆ ನಾನು ಓದಲಿಲ್ಲ. ಸಿನಿಮಾ ರಂಗ ನೋಡಿ, ಈ ಚಿತ್ರ ಲೋಕ ನೋಡಿ ನಾನು ತುಂಬ ಕನಸು ಕಂಡು ಈ ಸಿನಿಮಾ ರಂಗಕ್ಕೆ ಬಂದೆ. ಕೋದಂಡರಾಮ ದೇವಸ್ಥಾನ ವಿಜಯನಗರ ಇದೆಯಲ್ಲ, ಪೊಲೀಸ್ ಸ್ಟೇಷನ್ ಪಕ್ಕ ಹಿಂಭಾಗದಲ್ಲಿ ಬಸವೇಶ್ವರ ಹೈಸ್ಕೂಲು ಕಾಲೇಜು, ಅಲ್ಲೇ ಹೈಸ್ಕೂಲು ಆಮೇಲೆ ಕಾಲೇಜು, ಅಲ್ಲೇ ಓದ್ಕೊಂಡು ಅಲ್ಲೇ ಶೂಟಿಂಗ್ ಇತ್ತು ಅವತ್ತು ವಿಜಯನಗರದಲ್ಲಿ. ಅಲ್ಲಿ ಅಂಬರೀಷ್ ಅಣ್ಣವ್ರನ್ನ ನೋಡಿದ್ಮೇಲೆ ನನಗೆ ಒಂದು ಕ್ರೇಜ್ ಸಿಕ್ತು, ಹಂಗಾಗಿ ಸಿನಿಮಾಗೆ ಬಂದೆ. ನಾನು ಮೆಂಬರ್ಶಿಪ್ ಆದಮೇಲೆ ಹಿಂಗೆ ನನಗೆ ಒಂದು ಕಾಸ್ಟ್ಯೂಮ್ ಅವರು ಸಿಕ್ಕಿದ್ರು, ಚೀಫು ಬಾಲು ಅಂತ. ಅವ್ರನ್ನ ಹೋಗಿ ನಾನು ಭೇಟಿ ಮಾಡಿದೆ. ಸರ್, ಈ ಥರ ನಾನು ಸಿನಿಮಾದಲ್ಲಿ ಮೆಂಬರ್ ಆಗಿದ್ದೀನಿ, ಕೆಲಸ ಮಾಡೋಕ್ಕೆ ನನಗೆ ಕೆಲಸ ಕೊಡಿ ಅಂದಾಗ ಅವರು ಕೊಡಲಿಲ್ಲ. ಮತ್ತು ಇನ್ನೊಬ್ಬರು ವಾಸು ಅಂತ ಇದ್ದರು, ಅವರು ನನ್ನ ಕರೆದು ಒಂದು ರಾಜ್ ಕುಪೇಲ್ ಅವ್ರದ್ದು ಒಂದು ಡೈರೆಕ್ಟ್ರು ಬಾ ಕೆಲಸಕ್ಕೆ ಅಂತ ಹೇಳಿದ್ರು. ಅಲ್ಲಿ ಹೋದೆ, ಅಲ್ಲಿ ಕೆಲಸ ಮಾಡಿದೆ. ಅಂದರೆ ಅವತ್ತು ನನಗೆ ಒಂದು ದಿನಕ್ಕೂ 1 ರೂಪಾಯಿನೂ ಸಂಬಳ ಇಲ್ಲ. ನನಗೇನು ಅಂದರೆ ಸಂಬಳ ನನಗೇನು ಗೊತ್ತಿಲ್ಲ. ಫಸ್ಟು ಸಿನಿಮಾದಲ್ಲಿ ಕೆಲಸ ಮಾಡಬೇಕು, ಕೆಲ್ಸಕ್ಕೆ ಹೋದೆ. ಬಟ್ ಅಲ್ಲಿ ಅವತ್ತು ತಾರಾ ಮೇಡಮ್ಮು ಆರ್ಟಿಸ್ಟ್ ಆಗಿದ್ದರು. ನನ್ನನ್ನು ಅವರು ಕೆಲಸ ಮಾಡಲಿಕ್ಕೆ ಬಟ್ಟೆ ತಗೊಂಡು ಕೊಡು ಅಂತ ತಾರಾ ಅವ್ರಿಗೆ ಹೇಳಿದ್ರು. ಬಟ್ ತಾರಾ ಮೇಡಮ್ ಅವರು ನನ್ನನ್ನು ನೋಡಿ, ಏನಪ್ಪ ಹೊಸಪಾನ ಅಂದರು. ಹೌದು ಮೇಡಮ್ ಅಂದೆ. ಇಲ್ಲ, ನೀನು ಕೆಲಸ ಚೆನ್ನಾಗಿ ಮಾಡ್ತಾಯಿದ್ದೀಯ, ಚೆನ್ನಾಗಿ ಕಲ್ತ್ಕೋ, ಇವತ್ತಲ್ಲ ನಾಳೆ ನಿನ್ನಲ್ಲಿ ಏನೋ ಒಂದು ಕಳೆವಿದೆ ಮುಖದಲ್ಲಿ, ನೀನು ಕೆಲಸ ಮಾಡಿ ಒಂದು ಟಾಪಾಗಿ ಬರ್ತೀಯ ಅಂತ. ಆಯಮ್ಮನೂ ಅದೇನೋ ನನ್ನ ಅದೃಷ್ಟ. ಅಂಬರೀಷ್ ಅಣ್ಣನೂ ಅವತ್ತು ಅದೇ ಹೇಳಿದ್ರು, ತಾರಾ ಮೇಡಮ್ ಅವರು ಅವತ್ತು ಅದನ್ನೇ ಹೇಳಿದ್ರು, ನಿನ್ನ ಮುಖ ಲಕ್ಷಣಗಳಲ್ಲಿ ತುಂಬ ಅದ್ಭುತವಾಗಿದೆ, ನೀನು ಒಂದು ಒಳ್ಳೆ ಶ್ರೇಯಸ್ಸಿದೆ, ನೀನು ಮುಂದಕ್ಕೆ ಬರ್ತೀಯ, ಭಯ ಭಕ್ತಿಲಿ ಕೆಲಸ ಮಾಡು, ಯಾವುದಕ್ಕೂ ಯೋಚನೆ ಮಾಡಬೇಡ ಅಂತ ಅವರು. ಆಯಮ್ಮನು ನನಗೆ ಕೆಲಸ ಮಾಡಬೇಕಾದ್ರೆ ನನಗೇನು ಕೆಲಸ ಗೊತ್ತಿಲ್ಲ. ಬಟ್ ನನಗೆ ಒಬ್ಬ ಸಿನಿಮಾ ನಟಿಯಾಗಿ ಆ ಅಮ್ಮ ಎಲ್ಲ ಕೆಲಸಗಳು ಹಿಂಗೆ ಮಾಡು ಅಂತ ಆ ಅಮ್ಮ ಏನು ನನಗೆ ಪ್ರೇರಣೆಯಾಗಿ ಬೆನ್ನೆಲುಬಾಗಿ ನನಗೆ ಕೆಲಸನ ಹೇಳ್ಕೊಟ್ಟು ಹಿಂಗೆ ಮಾಡು, ಮುಂದಕ್ಕೆ ಬರ್ತೀಯ ಅಂದರು. ಬಟ್ ತುಂಬ ಶ್ರಮಪಟ್ಟು ಹಗಲು ರಾತ್ರಿ ಇಲ್ಲದೆ 10 ರೂಪಾಯಿನೂ ದುಡ್ಡು ಇಸ್ಕೊಳ್ಳದೆ ಸಿನಿಮಾದಲ್ಲಿ ಕೆಲಸ ಮಾಡಿ 15 ದಿನ ಕೆಲಸ ಮಾಡಿದೆ. ಆ ಸಿನಿಮಾನ ಆವೇಗ ಅಂತ, ಆವೇಗ ಅಂತ ಸಿನಿಮಾ ಮಾಡಿದೆ. ತಾರಾ ಮೇಡಮ್, ರಾಜ್ ಕುಪೇಲ್ ಅವರು ಡೈರೆಕ್ಟ್ರು. ಬಟ್ ಅವರು ಇವತ್ತು ಇಂಡಸ್ಟ್ರಿಲಿ ಇಲ್ಲ, ತೀರೋಗಿದ್ದಾರೆ. ಬಟ್ ಅದು ಎಷ್ಟು ಜನಕ್ಕೆ ಗೊತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಅದರಲ್ಲಿ ತಾರಾ ಮೇಡಮ್ ಅವರು ಆರ್ಟಿಸ್ಟ್ ಇದ್ದರು. ನನಗೆ ಅವರು ಎಲ್ಲ ಸಪೋರ್ಟ್ ಮಾಡಿ ನನಗೆ ಎಲ್ಲವನ್ನೂ ಕೆಲಸ ಹೇಳ್ಕೊಟ್ಟು ಇವತ್ತೇನಾರ ಈ 35 ವರ್ಷದ ಜರ್ನಿಲಿ ನಾನು ಇಷ್ಟು ಮಟ್ಟಕ್ಕೆ ಇವತ್ತು ನಾನು ಇದ್ದೀನಿ ಅಂದರೆ ಒಂದು ಅಂಬರೀಷ್ ಅವರು, ಹಾಗೆ ಒಂದು ತಾರಾ ಮೇಡಮ್ ಅವರು, ಅವರಿಬ್ಬರ ಪ್ರೇರಣೆಯಿಂದ ಹಗಲು ರಾತ್ರಿ ನಾನು ಕನಸ್ಕಂಡು ಈ ಚಿತ್ರರಂಗದಲ್ಲೇ ಇಷ್ಟು ಮಟ್ಟಕ್ಕೆ ನಾನು ಸಾಧನೆ ಮಾಡಲೇಬೇಕು ಅಂತ ಒಂದೊಂದು ಮೆಟ್ಲು ಹತ್ತಬೇಕಾದ್ರೆ ಭಾಳ ಕಣ್ಣಲ್ಲಿ ನೀರು ಹಾಕಿದ್ದೀನಿ. ನಿದ್ದೆ ಇಲ್ಲ, ಆಮೇಲೆ ಸಂಬಳ ಇಲ್ಲ. ಎಷ್ಟು ಒಂದು ಕಲ್ಲು ಮುಳ್ಳು ಮಧ್ಯದಲ್ಲಿ ನಾನು ಕಾಲುಗಳನ್ನ ಇಟ್ಕೊಂಡೆ. ಎಷ್ಟೋ ಸಲ ಕಾಲುಗಳು ತೂತಾಗಿದ್ದಾವೆ, ಹೊಟ್ಟೆ ಉಣ್ಣಾಗಿದೆ.
ಅದು ನನ್ನ ಪ್ರೇಕ್ಷಕರಿಗೆ ನನ್ನ ನೋವನ್ನ ನೀವು ಸರಿ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಇದು ನಿಜವಾಗ್ಲೂ ನಾನು ಮನಸಾರೆ ಹೇಳೋವಂಥದ್ದು. ಯಾಕೆಂದರೆ ಇವತ್ತು ನೋಡೋರಿಗೆ ಸಿನಿಮಾ ಅಂದರೆ ಚೆನ್ನಾಗೈತೆ ಅಂದ್ಕೊಳ್ತೀರಾ. ಈ 35 ವರ್ಷದ ಹಿಂದೆ ಸಿನಿಮಾ ಜಗತ್ತು ಚೆನ್ನಾಗಿರಲಿಲ್ಲ. ಅವತ್ತು 10 ರೂಪಾಯಿನೂ ನಮಗೆ ಕೆಲಸಗಾರರಿಗೆ ಸಂಬಳ ಕೊಡೋಕ್ಕೆ ಮುಂದೆ ಬರ್ತಿರ್ಲಿಲ್ಲ. ಪ್ರೊಡ್ಯೂಸರ್ ಕೊಟ್ಟರು ಕೆಲಸಗಾರರು ಮಧ್ಯವರ್ತಿಗಳು ನಮಗೆ ಸಂಭಾವನೆಗಳು ಕೊಡ್ತಿರ್ಲಿಲ್ಲ. ನಮಗೇನೋ ಅವತ್ತು ಸಿನಿಮಾ ನೋಡೋ ಕ್ರೇಜು, ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ ಸಂಬಳ ಇಲ್ಲದೆ ಹಾಗೇ ಮನೆಗೆ ಹೋಗ್ತಿದ್ದೋ. ಹಸಿದು ಹೊಟ್ಟೆಯಲ್ಲಿ ಇಲ್ಲೇನು 3 ಟೈಮ್ ಊಟ ಕೊಡ್ತಿದ್ರು, ಆ 3 ಟೈಮ್ ಊಟ ಮಾಡಿ ಮನೆಗೆ ಹೋಗ್ತಿದ್ದೋ. ಸಂಬಳ ಈಸ್ಕೊಳ್ತಿರ್ಲಿಲ್ಲ. 98ರಿಂದ ನಮಗೆ ಒಂದು ಒಕ್ಕೂಟ ಅಂತ ಇದೆ. ಆ ಒಕ್ಕೂಟದಲ್ಲಿ ನಮಗೆ ಪರ್ ಡೇ 100 ರೂಪೀಸ್ ಒಂದು ಕಾಲ್ ಶೀಟ್ ಅಂತ ಅವತ್ತು ಏನು ಸಂಬಳ ಫಿಕ್ಸ್ ಮಾಡಿದ್ರು, ಅಲ್ಲಿಂದ ನಾವು ಒಂದು 100 ರೂಪಾಯಿ ಅಂದರೆ 24 ಗಂಟೆ ಕೆಲಸ ಮಾಡಿದ್ರೆ ಒಂದು 100 ರೂಪಾಯಿ ಸಂಬಳ ಅಂತ ಫಿಕ್ಸ್ ಮಾಡಿದ್ರು. ಅಲ್ಲಿಂದ 91ರಿಂದ ನಾವು 100 ರೂಪಾಯಿ ಸಂಭಾವನೆ ಒನ್ ಡೇ ಕೆಲಸಕ್ಕೆ ಕೊಡೋವಂಥದ್ದು ಅಂತ ಫಿಕ್ಸ್ ಆದಮೇಲೆ ಅಲ್ಲಿಂದ ನಾವು ಸಂಭಾವನೆ ತೊಗೊಂಡ. ಅಂದರೆ ಯೋಚನೆ ಮಾಡಿ, ಅವತ್ತು 100 ರೂಪಾಯಿ ಅಷ್ಟೇ ಕಷ್ಟ ಇತ್ತು ನಮಗೆ. ಏನಕ್ಕೆ ಕೊಡ್ತಾ ಇರಲಿಲ್ಲ ಸರ್ ಅದಕ್ಕಿಂತ ಮುಂಚೆ? ಅಂದರೆ ಅವತ್ತಿನ ದಿನ 15 ರೂಪಾಯಿ ಸಂಬಳ ಅಷ್ಟೇ ಇದ್ದಿದ್ದು ನಿಗದಿ. ಅದು ಕೊಡ್ತಿರ್ಲಿಲ್ಲ. ಪ್ರೊಡ್ಯೂಸರ್ ಕೊಟ್ಟರು ನಮಗೆ ಕರ್ಕೊಂಡು ಹೋದಂಥ ಕೆಲಸಗಾರರು ನಮಗೆ ಕೊಡ್ತಿರ್ಲಿಲ್ಲ. ಕೇಳ್ತಿದ್ದೋ ಡೈಲಿ. ಈ ಕೆಲಸಕ್ಕೆ ಇಟ್ಕೊಳ್ಳಲ್ವಲ್ಲ, ಕೇಳ್ಬಿಟ್ಟು ಏನಾರು ಫೋರ್ಸ್ ಮಾಡಿಬಿಟ್ರೆ ನಮಗೆ ಕೆಲಸ ಕೊಡ್ತಿರ್ಲಿಲ್ಲ. ಭಯ. ಯಾಕೆಂದರೆ ನನಗೆ ಇಲ್ಲಿ ಒಂದು ಸಾಧನೆ ಮಾಡಬೇಕು, ಈ ಸಿನಿಮಾದಲ್ಲಿ ಏನು ಕಷ್ಟ ಏನು ಸುಖ ನೋಡಲೇಬೇಕು, ಹಂಗೆ ಇದರಿಂದಲೇ ನನ್ನ ಜೀವನ ಕಟ್ಕೋಬೇಕು ಅಂತ ಇದ್ದವನು ನಾನು. ಒಂದೇ ಸಲ ಕೆಲಸ ಕೊಡಲಿಲ್ಲ ಅಂದರೆ ನಾನು ಏನು ಮಾಡಬೇಕು ಜೀವನ ಮುಂದಕ್ಕೆ ಕನ್ಸ್ಕೊಂಡು ಬಂದಿದ್ದೀನಿ. ಇಲ್ಲಿ ಏನಾರು ಒಂದು ಸಾಧನೆ ಮಾಡಬೇಕು ಅಂತ. ಈಗ ನಾನು ದುಡ್ಡನ್ನು ಕೇಳಕ್ಕೆ ಹೋದರೆ ನನ್ನನ್ನು ಕೆಲಸಕ್ಕೆ ಇಟ್ಕೊಳ್ತಿರ್ಲಿಲ್ಲ. ಹಂಗಾಗಿ ಆ ಸಂಬಳಗಳು ಕೊಡದೇ ಇದ್ರೂ ಹಸಿದ ಹೊಟ್ಟೆಲಿ ಮನೆಗೆ ಹೋಗ್ತಿದ್ದೆ. ಇವತ್ತೆಲ್ಲ ನಾಳೆ ಕೊಡ್ತಾರೆ, ನಾಡ್ದು ಕೊಡ್ತಾರೆ, ಇನ್ನೊಂದು 3 ದಿನ ಬಿಟ್ಕೊಂಡು ಕೊಡ್ತಾರೆ ಅಂತ ಪ್ರಯತ್ನಗಳು ಮಾಡಿದೆ. ಆ ಥರ ಒಂದು 8 ವರ್ಷಗಳ ಕಾಲ ಏನೂ ಇಲ್ಲ. ಬರೀ ಒನ್ ಡೇ 10 ರೂಪಾಯಿ ಬಸ್ ಚಾರ್ಜ್ಗೆ ಅಂತ ಕೊಡ್ತಿದ್ರು. ಆ 10 ರೂಪಾಯಲ್ಲಿ ನಾನು ಮನೆಗೆ ಹೋಗ್ತಿದ್ದೆ. ಮಾಗಡಿ ರೋಡ್ ದಾಸರಳ್ಳಿ ನಾನು ರೂಮ್ ಮಾಡ್ಕೊಂಡಿದ್ದೆ, ಅಲ್ಲಿಗೆ ಹೋಗ್ತಿದ್ದೆ. ಒಂದೊಂದು ಸಲ 10 ರೂಪಾಯಿನೂ ಕೊಡಲಿಲ್ಲ ಅಂದರೆ ನಾನು ದಾಸರಳ್ಳಿಯಿಂದ ಗಾಂಧಿನಗರಕ್ಕೆ ನಡ್ಕೊಂಡೇ ಬರ್ತಿದ್ದೆ. ನಡ್ಕೊಂಡು ಬಂದು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಯಾರಾರ ಚಿತ್ರದ ನಿರ್ಮಾಪಕರು ಇಲ್ಲ ನಮ್ಮ ಕಾಸ್ಟ್ಯೂಮ್ ಚೀಫ್ಗಳು ಕೆಲಸ ಕೊಡ್ತಾರೇನೋ ಅಂತ ಮೋತಿ ಮಾಲ್ ಮುಂದೆ ಕಾಯ್ಕೊಂಡು ನಿಂತಿರ್ತಿದ್ದೋ. ಬೆಳಿಗ್ಗೆ 7 ಗಂಟೆಗೆ ಬಂದು ನಿಂತ್ಕೊಂಡ್ರೆ ರಾತ್ರಿ ಸಾಯಂಕಾಲ 6 ಗಂಟೆವರೆಗೂ ನಾವು ಕಾಯ್ಕೊಂಡಿರ್ತಿದ್ದೋ. ಕೆಲಸಗಳು ಸಿಗ್ತಿರ್ಲಿಲ್ಲ. ಆಗ ಎಲ್ಲ ಮೆಡ್ರಾಸಿಂದ ಸಿನಿಮಾ ಕೆಲಸಗಾರರಿದ್ದರು. ನಮ್ಮಲ್ಲಿ ಕಮ್ಮಿ ಜನ ಇದ್ದರು. ಅವತ್ತು ವರ್ಕರ್ಸು ನಮ್ಮ ಚಿತ್ರರಂಗದಲ್ಲಿ ಇರಲಿಲ್ಲ. ಕರ್ನಾಟಕದಿಂದ ಎಲ್ಲ ಮೆಡ್ರಾಸವರು ಸಿನಿಮಾ ಮಾಡೋರು. ನಾವೇನಾದರೂ ಅವತ್ತಿನ ದಿನ ಕೆಲಸ ಮಾಡಬೇಕಾದ್ರೆ ಭಾಳ ಕಷ್ಟ ಆಯಿತು. ನೀವು ಅವಾಗಲೇ ಹೇಳಿದ್ರಿ ಸಂಬಳ ಯಾಕೆ ಕೊಡ್ತಿರ್ಲಿಲ್ಲ ಅಂದರೆ ನಮಗೆ ಕಸುಬು ಗೊತ್ತಿರಲಿಲ್ಲ. ಎಲ್ಲ ಮೆಡ್ರಾಸವರು ಇಟ್ಕೊಂಡಿದ್ರು. ನಾವು ಕೆಲಸ ಕಲ್ತು ಒಂದು ಲೆವೆಲ್ಲಿಗೆ ಬರೋವರೆಗೂ ನಮ್ಮನ್ನ ಇಟ್ಕೊಳ್ತೂ ಇರಲಿಲ್ಲ, ಸಂಬಳನೂ ಕೊಡ್ತಿರ್ಲಿಲ್ಲ. ನಾವು ಅದನ್ನೆಲ್ಲ ಮಟ್ಟ ಹಾಕಿ ನಾವೇ ಒಂದು ಚಿತ್ರರಂಗದಲ್ಲಿ ಒಂದು ದಾಪುಗಾಲಾಗಿ ಕಾಲು ನೆರೆ ಊರಲೇಬೇಕು ಅಂತ ಒಂದು ತುಂಬ ನಾನು ಆಲೋಚನೆ ಮಾಡಿ ಅವತ್ತಿಂದ ಸಾಧನೆ ಮಾಡಿಕೊಂಡೇ ಬಂದಿದ್ದೀವಿ. ಯಾಕೆಂದರೆ ಎಲ್ಲ ಮೆಡ್ರಾಸಲ್ಲಿ ಕೆಲಸ ಮಾಡ್ತಿದ್ದರು ತಮಿಳ್ನವರು ಎಲ್ಲ. ಅವ್ರಿಗೆಲ್ಲ ಯೂನಿಯನ್ ಮೆಂಬರು, ನಾವು ಯೂನಿಯನ್ ಮೆಂಬರು. ಬಟ್ ಬದುಕು ನಮಗೆ ಗೊತ್ತಿಲ್ಲ, ನಮಗೆ ಜಾಸ್ತಿ ಪರಿಚಯ ಇಲ್ಲ. ಆಮೇಲೆ ನಮ್ಮದು ಇಲ್ಲಿ ಮೆಜಾರಿಟಿ ಇರಲಿಲ್ಲ. ಈ ನಮ್ಮಲ್ಲಿ ಒಂದು ಅಷ್ಟು ಜನ, ಇವತ್ತು 250ರಿಂದ 270 ಜನ ನಮ್ಮ ಕಾಸ್ಟ್ಯೂಮಲ್ಲಿ ಕೆಲಸಗಾರರಿದ್ದಾವೆ. ಅವತ್ತು 10 ಜನ 15 ಜನ ಇದ್ದವರು. ಅಂದರೆ ಅವರು ಒಳ್ಳೊಳ್ಳೆ ಎಕ್ಸ್ಪರ್ಟಾಗಿ ಕೆಲಸ ಕಲ್ತಿದ್ದಂಥವ್ರು. ಯಾರು? ಮೆಡ್ರಾಸ್ನವರು. ನಾವೆಲ್ಲ ಆಗ್ತಾನೆ ಎಲ್ಬೋರ್ಡಿನ್ನ. ನಮಗೇನು ಅಷ್ಟು ಬದುಕು ಗೊತ್ತಿಲ್ಲ. ಸುಮ್ಮನೆ ಟೆಂಪ್ರವರಿ ಇಟ್ಕೊಳ್ಳೋರು. ಆ ಟೆಂಪ್ರವರಿಲೇ ನಾವು ಆ ಕೆಲಸಗಳನ್ನೆಲ್ಲ ನೋಡ್ಕೊಂಡು ಹೆಂಗಾರ ಮಾಡಿ ನಾವು ಈ ಮಟ್ಟಕ್ಕೆ ನಿಂತ್ಕೋಬೇಕು ಅಂತ ನಮ್ಮಲ್ಲಿ ಯಾರು ಇಬ್ಬರಿದ್ದರೆ ನಾವಿಬ್ಬರು ಮಾತಾಡಿಕೊಂಡೆ ನಾವಿಲ್ಲಿ ನೆಲೆ ಊರಬೇಕು, ನಾವೇ ಇಲ್ಲಿ ಒಂದು ಸುಮಾರು ಜನ ಕಾರ್ಮಿಕರನ್ನ ಡೆವಲಪ್ ಮಾಡಬೇಕು, ನಾವೆಲ್ಲ ಒಂದು ಚೆನ್ನಾಗಿ ಕೆಲಸ ಮಾಡೋಣ ಅಂತೇಳಿ ಒಬ್ರಿಗೊಬ್ರು ನಾವಿಲ್ಲಿ ಸೇರಿಸ್ಕೊಂಡು ನಮಗಿಂತ ಹಿರಿಯರಿದ್ದಾರೆ. ನಮ್ಮ ಮುತ್ತು ಅವರು, ಮಹಾಲಕ್ಷ್ಮಿ ಲೇಔಟ್ ನಾಗರಾಜ್ ಅವರು, ಸುರೇಶ್ ಅವರು, ತಿಪ್ಟೂರು ಸೋಮು, ಈ ಥರದ್ದೆಲ್ಲ ಲೀಡ್ರುಗಳು ಅವತ್ತಿನ ದಿನ ಇದ್ದರು. ಅವರೊಟ್ಟಿಗೆ ನಾವು ಅವತ್ತು ಸೇರಿಕೊಂಡು ನಾವೆಲ್ಲ ಒಗ್ಗೂಡಿ
ಇವತ್ತು ಈ ಒಂದು ವಸ್ತ್ರಾಲಂಕಾರ ಸಂಘಕ್ಕೆ 230 ಜನ ಮೆಂಬರ್ಸ್ ಇದ್ದೀವಿ. ಅಂದರೆ ನಾವು ಅವತ್ತು 10 ರೂಪಾಯಿ ಸಂಬಳಕ್ಕೆ ಹೋದಂಥವ್ರು. ಆ 10 ರೂಪಾಯಿ ನಮಗೆ ಮುಖ್ಯ ಅಲ್ಲ, ಈ ಚಿತ್ರರಂಗದಲ್ಲಿ ನಮ್ಮ ಕಾಸ್ಟ್ಯೂಮರ್ ನೆಲೆ ಊರಬೇಕು ಅಂತ ಒಂದು ಪಟ್ಟಿ ಹಿಡ್ದು 10 ರೂಪಾಯಿನೂ ತಗೊಳ್ಳದೆ, ಕಾಸು ತಗೊಳ್ಳದೆ, ಕೆಲಸ ಸಿಗಲಿ, ಕೆಲಸ ಕಲಿಯೋಣ ಅಂತೇಳಿ ಹಸಿದು ಹೊಟ್ಟೆಯಲ್ಲಿ ಹೋದಂಥ ಜನ ನಾವು. ಇವತ್ತು ಆ 10 ರೂಪಾಯಿ ಬೇಡದೇ ಇದ್ದರೂ ಸರಿ ಇವತ್ತು ನಾವು ರಾಜಾರೋಷವಾಗಿ ಒಳ್ಳೆ ನೆಮ್ಮದಿಯಾಗಿ ಇವತ್ತು ಸಂಬಳ ತೊಗೊಂಡು ಈ ಮಟ್ಟಕ್ಕೆ ಇದ್ದೀವಿ ಅಂದರೆ ಅವತ್ತಿನ ನಮ್ಮ ಸಾಧನೆ, ನಮ್ಮ ಕಷ್ಟ, ಅವತ್ತು ನಾವು ಮಾಡಿದ್ದು ಪ್ರಯತ್ನಗಳು ಇವತ್ತು ಫಲ ಕೊಡ್ತಾ ಇದ್ದಾವೆ. 24 ಗಂಟೆ ಕೆಲಸ ಮಾಡಿದ್ರೆ ಅಷ್ಟು ನೊಂದಿ ನಡ್ಕೊಂಡೇ ಹೋಗ್ತಿದ್ದೋ. ಅಂದರೆ ಹೆಂಡತಿ ಮಕ್ಳ ಹತ್ರ ನಾವು ಸ್ಪೆಂಡೇ ಮಾಡ್ತಿರ್ಲಿಲ್ಲ. ಎಷ್ಟು ಕಷ್ಟ ನೋಡಿ, ನೋಡೋರು ಹೋಗು ಅಂದರೆ ಹೋಗ್ಬೇಕಾಯ್ತು. 24 ಗಂಟೆ ಕೆಲಸ ಮಾಡ್ತಿದ್ರು. ಚಿತ್ರ ಪರದೆ ಮೇಲೆ ರಿಲೀಸ್ ಆದರೆ ನಮ್ಮ ಹೀರೋ ಹೆಂಗೆ ಮಾಡವ್ರೆ, ಹೀರೋಯಿನ್ ಹೆಂಗೆ ಮಾಡವ್ರೆ, ಆದ್ರೆ ತೆರೆ ಹಿಂದೆ ನಮಗೆ ಯಾವುದೇ ರೀತಿ ಸೌಕರ್ಯ ಇರಲಿಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ ವರ್ಕರ್ಸ್ ಇವತ್ತೇನಾರ ಕೆಲಸ ಮಾಡ್ತಾವ್ರೆ ಅಂದರೆ